ಜಿಬಿಎ ಚುನಾವಣೆಗೆ ಮುಹೂರ್ತ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂತಹ ಪರಿಸ್ಥಿತಿ. ಯಾಕಂದ್ರೆ ಜೂನ್ 30ರೊಳಗೆ ಚುನಾವಣೆಯನ್ನ ಮಾಡಿ ಮುಗಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಸರ್ಕಾರ ಅನಿವಾರ್ಯತೆಯಲ್ಲಿದೆ, ಚುನಾವಣೆಯನ್ನ ಮಾಡಲೇಬೇಕು. ದಿನ ಹೆಂಗೋ ಮುಂದೆ ಹಾಕೊಂಡು ಬಂದ್ರು. ಬಿಜೆಪಿ ಇದ್ದಾಗಲೂ ಎಲೆಕ್ಷನ್ ಆಗಲಿಲ್ಲ, ಕಾಂಗ್ರೆಸ್ ಬಂತು ಎಲೆಕ್ಷನ್ ಆಗಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ. ಜೂನ್ 30ರೊಳಗೆ 5 ಪಾಲಿಕೆಗಳ ಎಲೆಕ್ಷನ್ ಮಾಡಿ ಮತ್ತೊಮ್ಮೆ ಸಮಯ ಕೇಳಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಸಿದೆ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಇವತ್ತು ಜನವರಿ 12. ಇನ್ನ ಜೂನ್ 30ರೊಳಗೆ ಎಲೆಕ್ಷನ್ ಮಾಡಿ ಮುಗಿಲೇಬೇಕು. ಅದರಲ್ಲಿ ಮತ್ತೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ. ಮತ್ತೆ ಸಮಯ ಕೇಳಬೇಡಿ ಅಂತಾನೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿಬಿಟ್ಟಿದೆ. ಜಿಬಿಎ ಚುನಾವಣೆಗೆ ಮುಹೂರ್ತ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂತಹ ಪರಿಸ್ಥಿತಿ. ಯಾಕಂದ್ರೆ ಜೂನ್ 30ರೊಳಗೆ ಚುನಾವಣೆಯನ್ನ ಮಾಡಿ ಮುಗಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಸರ್ಕಾರ ಅನಿವಾರ್ಯತೆಯಲ್ಲಿದೆ, ಚುನಾವಣೆಯನ್ನ ಮಾಡಲೇಬೇಕು. ದಿನ ಹೆಂಗೋ ಮುಂದೆ ಹಾಕೊಂಡು ಬಂದ್ರು. ಬಿಜೆಪಿ ಇದ್ದಾಗಲೂ ಎಲೆಕ್ಷನ್ ಆಗಲಿಲ್ಲ, ಕಾಂಗ್ರೆಸ್ ಬಂತು ಎಲೆಕ್ಷನ್ ಆಗಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ. ಜೂನ್ 30ರೊಳಗೆ 5 ಪಾಲಿಕೆಗಳ ಎಲೆಕ್ಷನ್ ಮಾಡಿ ಮತ್ತೊಮ್ಮೆ ಸಮಯ ಕೇಳಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಸಿದೆ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಇವತ್ತು ಜನವರಿ 12. ಇನ್ನ ಜೂನ್ 30ರೊಳಗೆ ಎಲೆಕ್ಷನ್ ಮಾಡಿ ಮುಗಿಲೇಬೇಕು. ಅದರಲ್ಲಿ ಮತ್ತೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ. ಮತ್ತೆ ಸಮಯ ಕೇಳಬೇಡಿ ಅಂತಾನೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿಬಿಟ್ಟಿದೆ. ಜಿಬಿಎ ಚುನಾವಣೆಗೆ ಮುಹೂರ್ತ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂತಹ ಪರಿಸ್ಥಿತಿ. ಯಾಕಂದ್ರೆ ಜೂನ್ 30ರೊಳಗೆ ಚುನಾವಣೆಯನ್ನ ಮಾಡಿ ಮುಗಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಸರ್ಕಾರ ಅನಿವಾರ್ಯತೆಯಲ್ಲಿದೆ, ಚುನಾವಣೆಯನ್ನ ಮಾಡಲೇಬೇಕು. ದಿನ ಹೆಂಗೋ ಮುಂದೆ ಹಾಕೊಂಡು ಬಂದ್ರು. ಬಿಜೆಪಿ ಇದ್ದಾಗಲೂ ಎಲೆಕ್ಷನ್ ಆಗಲಿಲ್ಲ, ಕಾಂಗ್ರೆಸ್ ಬಂತು ಎಲೆಕ್ಷನ್ ಆಗಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ. ಜೂನ್ 30ರೊಳಗೆ 5 ಪಾಲಿಕೆಗಳ ಎಲೆಕ್ಷನ್ ಮಾಡಿ ಮತ್ತೊಮ್ಮೆ ಸಮಯ ಕೇಳಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಸಿದೆ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಇವತ್ತು ಜನವರಿ 12. ಇನ್ನ ಜೂನ್ 30ರೊಳಗೆ ಎಲೆಕ್ಷನ್ ಮಾಡಿ ಮುಗಿಲೇಬೇಕು. ಅದರಲ್ಲಿ ಮತ್ತೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ. ಮತ್ತೆ ಸಮಯ ಕೇಳಬೇಡಿ ಅಂತಾನೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿಬಿಟ್ಟಿದೆ. ಜಿಬಿಎ ಚುನಾವಣೆಗೆ ಮುಹೂರ್ತ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂತಹ ಪರಿಸ್ಥಿತಿ. ಯಾಕಂದ್ರೆ ಜೂನ್ 30ರೊಳಗೆ ಚುನಾವಣೆಯನ್ನ ಮಾಡಿ ಮುಗಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಸರ್ಕಾರ ಅನಿವಾರ್ಯತೆಯಲ್ಲಿದೆ, ಚುನಾವಣೆಯನ್ನ ಮಾಡಲೇಬೇಕು. ದಿನ ಹೆಂಗೋ ಮುಂದೆ ಹಾಕೊಂಡು ಬಂದ್ರು. ಬಿಜೆಪಿ ಇದ್ದಾಗಲೂ ಎಲೆಕ್ಷನ್ ಆಗಲಿಲ್ಲ, ಕಾಂಗ್ರೆಸ್ ಬಂತು ಎಲೆಕ್ಷನ್ ಆಗಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ. ಜೂನ್ 30ರೊಳಗೆ 5 ಪಾಲಿಕೆಗಳ ಎಲೆಕ್ಷನ್ ಮಾಡಿ ಮತ್ತೊಮ್ಮೆ ಸಮಯ ಕೇಳಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಸಿದೆ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಇವತ್ತು ಜನವರಿ 12. ಇನ್ನ ಜೂನ್ 30ರೊಳಗೆ ಎಲೆಕ್ಷನ್ ಮಾಡಿ ಮುಗಿಲೇಬೇಕು. ಅದರಲ್ಲಿ ಮತ್ತೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ. ಮತ್ತೆ ಸಮಯ ಕೇಳಬೇಡಿ ಅಂತಾನೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿಬಿಟ್ಟಿದೆ. ಜಿಬಿಎ ಚುನಾವಣೆಗೆ ಮುಹೂರ್ತ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂತಹ ಪರಿಸ್ಥಿತಿ. ಯಾಕಂದ್ರೆ ಜೂನ್ 30ರೊಳಗೆ ಚುನಾವಣೆಯನ್ನ ಮಾಡಿ ಮುಗಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಸರ್ಕಾರ ಅನಿವಾರ್ಯತೆಯಲ್ಲಿದೆ, ಚುನಾವಣೆಯನ್ನ ಮಾಡಲೇಬೇಕು. ದಿನ ಹೆಂಗೋ ಮುಂದೆ ಹಾಕೊಂಡು ಬಂದ್ರು.
ಬಿಜೆಪಿ ಇದ್ದಾಗಲೂ ಎಲೆಕ್ಷನ್ ಆಗಲಿಲ್ಲ, ಕಾಂಗ್ರೆಸ್ ಬಂತು ಎಲೆಕ್ಷನ್ ಆಗಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ. ಜೂನ್ 30ರೊಳಗೆ 5 ಪಾಲಿಕೆಗಳ ಎಲೆಕ್ಷನ್ ಮಾಡಿ ಮತ್ತೊಮ್ಮೆ ಸಮಯ ಕೇಳಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಸಿದೆ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಇವತ್ತು ಜನವರಿ 12. ಇನ್ನ ಜೂನ್ 30ರೊಳಗೆ ಎಲೆಕ್ಷನ್ ಮಾಡಿ ಮುಗಿಲೇಬೇಕು. ಅದರಲ್ಲಿ ಮತ್ತೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ. ಮತ್ತೆ ಸಮಯ ಕೇಳಬೇಡಿ ಅಂತಾನೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿಬಿಟ್ಟಿದೆ. ಜಿಬಿಎ ಚುನಾವಣೆಗೆ ಮುಹೂರ್ತ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂತಹ ಪರಿಸ್ಥಿತಿ. ಯಾಕಂದ್ರೆ ಜೂನ್ 30ರೊಳಗೆ ಚುನಾವಣೆಯನ್ನ ಮಾಡಿ ಮುಗಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಸರ್ಕಾರ ಅನಿವಾರ್ಯತೆಯಲ್ಲಿದೆ, ಚುನಾವಣೆಯನ್ನ ಮಾಡಲೇಬೇಕು. ದಿನ ಹೆಂಗೋ ಮುಂದೆ ಹಾಕೊಂಡು ಬಂದ್ರು. ಬಿಜೆಪಿ ಇದ್ದಾಗಲೂ ಎಲೆಕ್ಷನ್ ಆಗಲಿಲ್ಲ, ಕಾಂಗ್ರೆಸ್ ಬಂತು ಎಲೆಕ್ಷನ್ ಆಗಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ. ಜೂನ್ 30ರೊಳಗೆ 5 ಪಾಲಿಕೆಗಳ ಎಲೆಕ್ಷನ್ ಮಾಡಿ ಮತ್ತೊಮ್ಮೆ ಸಮಯ ಕೇಳಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಸಿದೆ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಇವತ್ತು ಜನವರಿ 12. ಇನ್ನ ಜೂನ್ 30ರೊಳಗೆ ಎಲೆಕ್ಷನ್ ಮಾಡಿ ಮುಗಿಲೇಬೇಕು. ಅದರಲ್ಲಿ ಮತ್ತೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ. ಮತ್ತೆ ಸಮಯ ಕೇಳಬೇಡಿ ಅಂತಾನೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿಬಿಟ್ಟಿದೆ. ಜಿಬಿಎ ಚುನಾವಣೆಗೆ ಮುಹೂರ್ತ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂತಹ ಪರಿಸ್ಥಿತಿ. ಯಾಕಂದ್ರೆ ಜೂನ್ 30ರೊಳಗೆ ಚುನಾವಣೆಯನ್ನ ಮಾಡಿ ಮುಗಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಸರ್ಕಾರ ಅನಿವಾರ್ಯತೆಯಲ್ಲಿದೆ, ಚುನಾವಣೆಯನ್ನ ಮಾಡಲೇಬೇಕು. ದಿನ ಹೆಂಗೋ ಮುಂದೆ ಹಾಕೊಂಡು ಬಂದ್ರು. ಬಿಜೆಪಿ ಇದ್ದಾಗಲೂ ಎಲೆಕ್ಷನ್ ಆಗಲಿಲ್ಲ, ಕಾಂಗ್ರೆಸ್ ಬಂತು ಎಲೆಕ್ಷನ್ ಆಗಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ. ಜೂನ್ 30ರೊಳಗೆ 5 ಪಾಲಿಕೆಗಳ ಎಲೆಕ್ಷನ್ ಮಾಡಿ ಮತ್ತೊಮ್ಮೆ ಸಮಯ ಕೇಳಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಸಿದೆ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಇವತ್ತು ಜನವರಿ 12. ಇನ್ನ ಜೂನ್ 30ರೊಳಗೆ ಎಲೆಕ್ಷನ್ ಮಾಡಿ ಮುಗಿಲೇಬೇಕು. ಅದರಲ್ಲಿ ಮತ್ತೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ. ಮತ್ತೆ ಸಮಯ ಕೇಳಬೇಡಿ ಅಂತಾನೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿಬಿಟ್ಟಿದೆ. ಜಿಬಿಎ ಚುನಾವಣೆಗೆ ಮುಹೂರ್ತ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂತಹ ಪರಿಸ್ಥಿತಿ. ಯಾಕಂದ್ರೆ ಜೂನ್ 30ರೊಳಗೆ ಚುನಾವಣೆಯನ್ನ ಮಾಡಿ ಮುಗಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಸರ್ಕಾರ ಅನಿವಾರ್ಯತೆಯಲ್ಲಿದೆ, ಚುನಾವಣೆಯನ್ನ ಮಾಡಲೇಬೇಕು. ದಿನ ಹೆಂಗೋ ಮುಂದೆ ಹಾಕೊಂಡು ಬಂದ್ರು. ಬಿಜೆಪಿ ಇದ್ದಾಗಲೂ ಎಲೆಕ್ಷನ್ ಆಗಲಿಲ್ಲ, ಕಾಂಗ್ರೆಸ್ ಬಂತು ಎಲೆಕ್ಷನ್ ಆಗಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ. ಜೂನ್ 30ರೊಳಗೆ 5 ಪಾಲಿಕೆಗಳ ಎಲೆಕ್ಷನ್ ಮಾಡಿ ಮತ್ತೊಮ್ಮೆ ಸಮಯ ಕೇಳಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಸಿದೆ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಇವತ್ತು ಜನವರಿ 12. ಇನ್ನ ಜೂನ್ 30ರೊಳಗೆ ಎಲೆಕ್ಷನ್ ಮಾಡಿ ಮುಗಿಲೇಬೇಕು. ಅದರಲ್ಲಿ ಮತ್ತೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ. ಮತ್ತೆ ಸಮಯ ಕೇಳಬೇಡಿ ಅಂತಾನೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿಬಿಟ್ಟಿದೆ.